ನವಲಗುಂದದಲ್ಲಿ ಪುರಸಭೆ ಅಧಿಕಾರಿಗಳ ಬೇಜವಾಬ್ದಾರಿತನ ಈಗ ಜನರ ಜೀವಕ್ಕೆ ಕಂಟಕ ತಂದಿಟ್ಟಿದೆ. ಹೌದು, ಕಳೆದ ಹಲವು ವರ್ಷಗಳಿಂದ ಸ್ವಚ್ಛಗೊಳಿಸದ ಚರಂಡಿಯಿಂದಾಗಿ ಇಡೀ ಓಣಿಯೇ ನರಕ ಸದೃಶವಾಗಿದೆ. ಯಾವಾಗ ಯಾವ ಮನೆ ಕುಸಿಯುತ್ತೋ, ಯಾರ ಜೀವಕ್ಕೆ ಅಪಾಯ ಕಾದಿದೆಯೋ ಗೊತ್ತಿಲ್ಲದಂತಹ ಭೀಕರ ಪರಿಸ್ಥಿತಿ ನಿರ್ಮಾಣವಾಗಿದೆ. ಧಾರವಾಡ ಜಿಲ್ಲೆ ನವಲಗುಂದದ 6ನೇ ವಾರ್ಡಿನ ಕಳ್ಳಿಮಠದ ಓಣಿಯಲ್ಲಿ ಈ ಘೋರ ದುರಂತದ ಮುನ್ಸೂಚನೆ ಕಾಣಿಸುತ್ತಿದೆ. ಇಲ್ಲಿನ ಮುಖ್ಯ ಗಟಾರ್ ಪುರಸಭೆಯು ವರ್ಷಗಳಿಂದ ಸ್ವಚ್ಛಗೊಳಿಸಿಲ್ಲ. ಇದರಿಂದಾಗಿ ಚರಂಡಿ ನೀರು ಸರಾಗವಾಗಿ ಹರಿಯದೆ ಒಂದೇ ಕಡೆ ನಿಂತು ಗಬ್ಬೆದ್ದು ನಾರುತ್ತಿದೆ. ಈ ಕೊಳಚೆ ನೀರು ಇಡೀ ಏರಿಯಾದಲ್ಲಿ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಮೂಡಿಸಿದೆ ಎಂದು ಸ್ಥಳೀಯ ನಿವಾಸಿ ಬಾಪುಸಾಬಾ ತಾಸೇದ ಆಕ್ರೋಶ ಹೊರಹಾಕಿದ್ದಾರೆ. ಇಲ್ಲಿ ಕೇವಲ ವಾಸನೆ ಅಥವಾ ಸೊಳ್ಳೆಗಳ ಕಾಟ ಮಾತ್ರ ಸಮಸ್ಯೆಯಲ್ಲ. ಸಾಮಾಜಿಕ ಕಾರ್ಯಕರ್ತರಾದ ಮಾಬೂಸಾಬಾ ಯರಗುಪ್ಪಿ ಹೇಳುವ ಪ್ರಕಾರ ಈ ಚರಂಡಿ ನೀರು ಮನೆಗಳ ಪಕ್ಕದಲ್ಲಿ ಇಂಗುತ್ತಿರುವುದರಿಂದ ಅಕ್ಕಪಕ್ಕದ ಮನೆಗಳ ಗೋಡೆಗಳು ಸಂಪೂರ್ಣ ಸವಕಳಿಯಾಗಿವೆ. ಯಾವದ ಕ್ಷಣದಲ್ಲಾದರೂ ಈ ಗೋಡೆಗಳು ಕುಸಿದುಬಿಟ್ಟು ದೊಡ್ಡ ಜೀವಹಾನಿ ಸಂಭವಿಸುವ ಅಪಾಯ ಎದುರಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಪುರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಾರಾ ಅಥವಾ ದೊಡ್ಡ ದುರಂತ ಸಂಭವಿಸುವವರೆಗೆ ಕಾಯುತ್ತಾರಾ? ಕಾದು ನೋಡಬೇಕಿದೆ. ಆನಂದ್ ಬೆಳಗಲ್, ಕರಾಳ ಸತ್ಯ ನ್ಯೂಸ್, ನವಲಗುಂದ. ನಮ್ಮ ಓಣಿಗೆ ಗಟಾರ್ ಇಲ್ಲ, ಆ ರಸ್ತೆ ಇಲ್ಲ. ಎಷ್ಟು ಸಲ ಬಂದು ಬರಾಕತ್ತೇವ್ರಿ ಮುನ್ಸಿಪಾಲ್ಟಿಗೆ, ಒಟ್ಟ ದಾರ್ ಮಾಡವಲ್ರಿ. ಬಿದ್ದು ಹುಡ್ರು ಎದ್ದಾವ್ರಿ ಗಟಾರ್ನ್ಯಾಗ, ತಲೆ ಹೊಡ್ಕೊಂಡವ್ರಿ. ಮುದಕ್ ಮನುಷ್ಯರಿಗೆ ಅಡ್ಡಾಡಕ ಭಾಳ ತೊಂದರೆ ಆಗಾಕತ್ತೈತಿ. ಬಂದು ಮುನ್ಸಿಪಾಲ್ಟಿ ನಾವು ಕೀಲಿ ಹಾಕೇವಿ. ನಿಮ್ಗೆ ಎಷ್ಟು ಸಲ ತಿಳ್ಸಾಕತ್ತೇವಿ ನಾವು, ನೀವು ಬಂದು ಒಬ್ಬರು ನೋಡವಲ್ರಿ. ನಮ್ಮ ಓಣಿಗೆ ಹ್ಯಾಂಗ್ರಿ ಇದು ಮುಂದೆ ವಿಚಾರ? ಎಲ್ಲಿಗ್ರಿ ನಮ್ಗೆ ಮುಂದೆ ಕೊಟ್ಟು ಬಿಡ್ರಿ, ಹೋಗ್ತೇವೆ ನಾ. ನಿಮ್ಮ ಸರ್? ನೂರ್ಜಾನ್ ಇಟ್ಗಿರಿ. ಹೋಗಲ್ರಿ, ವಾಸನೆ ಬರಾಮದೈತಿ. ಎಷ್ಟು ಹೇಳಿದ್ರು ಬರವಲ್ರಿ. ಒಬ್ರು 10 ವರ್ಷ ಆತ್ರಿ ಈ ಸುಂಬರಿ ನಿಂತು ಬಿಡೈತಿ. ನೀರು ಹೋಗೋದು ಮುಂದೆ. ನಿಮ್ಮ ಸರ್? ಅಲ್ಲಾಬಾಗ್ ಶೀಟ್ಗಿರಿ.